ನಾರ್ತ್ ಕೊರಿಯಾದಲ್ಲಿ ಆಗ ತಾನೇ ಜನಿಸಿದ ಮಗುವಿಗೆ ದೇಶದ್ರೋಹಿ ಅಂತ ಪಟ್ಟವನ್ನ ಕಟ್ತಾರೆ. ನಾರ್ತ್ ಕೊರಿಯಾದಲ್ಲಿ ವಿಚಿತ್ರವಾದ ರೂಲ್ಸ್ಗಳು ಇದ್ದಾವೆ. ಆ ರೂಲ್ಸ್ಗಳನ್ನೆಲ್ಲ ಅಲ್ಲಿರುವಂಥವ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲೇಬೇಕು. ಒಂದು ವೇಳೆ ಆ ರೂಲ್ಸ್ಗಳನ್ನ ಫಾಲೋ ಮಾಡದೆ ಹೋದ್ರೆ ಬಹಳ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸ್ತಾರೆ. ಆದ್ರೆ ಆ ರೂಲ್ಸ್ಗಳು ಹೇಗೆ ಇರ್ತವೆ ಅಂತ ಅಂದ್ರೆ ಅವುಗಳನ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಈ ದೇಶದಲ್ಲಿ ಚುನಾವಣೆ ನಡೆಯುತ್ತೆ, ಆದರೆ ವೋಟ್ ಹಾಕೋಕೆ ಮಾತ್ರ ಒಂದೇ ಒಂದು ಆಪ್ಷನ್ ಇರುತ್ತೆ. ಆ ದೇಶದಲ್ಲಿ ಒಂದೇ ಪಾರ್ಟಿ ಇರುತ್ತೆ. ಅದು ಯಾವುದು ಅಂತ ಅಂದ್ರೆ ಕಿಮ್ ಜಾನ್ ಉನ್ ಪಾರ್ಟಿ. ಆತನಿಗೆ ಮಾತ್ರ ಅವರು ವೋಟನ್ನ ಹಾಕ್ಬೇಕಾಗುತ್ತೆ. ಆತನಿಗೆ ಯಾರಾದ್ರೂ ವೋಟ್ ಹಾಕಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ನಲ್ಲಿಯೇ ಅವರು ಜೈಲಲ್ಲಿ ಇರ್ತಾರೆ. ನಾರ್ತ್ ಕೊರಿಯಾದಲ್ಲಿ ಒಂದೇ ಒಂದು ಟಿವಿ ಚಾನಲ್ ಇರುತ್ತೆ. ಚಾನಲ್ ಚೇಂಜ್ ಮಾಡೋದಕ್ಕೂ ಸಹ ಆಪ್ಷನ್ಸೇ ಇರಲ್ಲ. ನಾರ್ತ್ ಕೊರಿಯಾ ಎಂತಹ ಒಂದು ದೇಶ ಅಂದ್ರೆ ಅಲ್ಲಿ ತಪ್ಪು ಮಾಡಿದ್ರೆ ಅಲ್ಲ, ತಪ್ಪು ಮಾಡೋಕು ಯೋಚನೆ ಮಾಡಿದ್ರು ಸಹ ಅಂತವರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನಾರ್ತ್ ಕೊರಿಯಾದಲ್ಲಿರುವ ಕೆಲವು ವಿಚಿತ್ರ ರೂಲ್ಸ್ಗಳ ಬಗ್ಗೆ ಮತ್ತು ಅಲ್ಲಿನ ಪ್ರಜೆಗಳು ಆ ರೂಲ್ಸ್ಗಳನ್ನ ಹೇಗೆ ಎದುರಿಸುತ್ತಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವುದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿಕೊಳ್ಳಿ. 1945ರವರೆಗೆ ಜಪಾನ್ ಈ ಪೂರ್ತಿ ಕೊರಿಯಾವನ್ನ ಅಂದ್ರೆ ಸೌತ್ ಮತ್ತು ನಾರ್ತ್ ಕೊರಿಯಾವನ್ನ ಒಟ್ಟುಗೂಡಿಸಿಕೊಂಡು ಈ ರೂಲ್ಸ್ಗಳನ್ನ ಮಾಡಿರುತ್ತೆ. ಈ ರೂಲ್ಸ್ಗಳನ್ನ ಸುಮಾರು 35 ವರ್ಷಗಳವರೆಗೆ ಮಾಡಿಕೊಂಡು ಬಂದಿರ್ತಾರೆ. ಆದರೆ ಎರಡನೇ ಮಹಾಯುದ್ಧದ ನಂತರ ಈ ಕೊರಿಯಾ 2 ಭಾಗಗಳಾಗಿ ವಿಭಜನೆ ಆಗುತ್ತೆ. ನಾರ್ತ್ ಅಂಡ್ ಸೌತ್ ಕೊರಿಯಾ ಆಗಿ ಒಡೆದು ಹೋಗುತ್ತೆ. ಆ ಸಮಯದಲ್ಲಿ ನಾರ್ತ್ ಕೊರಿಯಾದ ಮೇಲೆ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾದ ಇನ್ಫ್ಲೂಯೆನ್ಸ್ ಇರುತ್ತೆ, ಮತ್ತೆ ಸೌತ್ ಕೊರಿಯಾದ ಮೇಲೆ ಅಮೆರಿಕದ ಇನ್ಫ್ಲೂಯೆನ್ಸ್ ಇರುತ್ತೆ. 1948ರಲ್ಲಿ ಕಿಮ್ ರಾಜವಂಶದ ಸದಸ್ಯರಾದ ಕಿಮ್ ಇಲ್ ಸಂಗ್ ರವರನ್ನ ಲೀಡರ್ ಆಗಿ ಮಾಡ್ತಾರೆ. ನಾರ್ತ್ ಕೊರಿಯಾದ ಪೂರ್ತಿ ಹೆಸರು ಡೆಮೊಕ್ರಾಟಿಕ್ ಪೀಪಲ್ ರಿಪಬ್ಲಿಕ್ ಆಫ್ ಕೊರಿಯಾ. ಈ ದೇಶದ ಹೆಸರಲ್ಲಿ ಮಾತ್ರ ಡೆಮೋಕ್ರಸಿ ಎಂಬ ಪದ ಇದೆ, ಆದರೆ ಆ ದೇಶದಲ್ಲಿ ಯಾವುದೇ ತರಹದ ಡೆಮೋಕ್ರಸಿ ಅನ್ನೋದೇ ಇಲ್ಲ. 1950ರಲ್ಲಿ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾದ ನಡುವೆ ಒಂದು ಯುದ್ಧ ಆಗುತ್ತೆ. ಅದನ್ನ ಕೊರಿಯನ್ ವಾರ್ ಅಂತಾರೆ. ಈ ಯುದ್ಧ ಪೂರ್ತಿ ಆದ ನಂತರ ಈ 2 ದೇಶಗಳ ನಡುವೆ ಯಾವುದೇ ಒಂದು ಶಾಂತಿ ಒಪ್ಪಂದ ಕೂಡ ಆಗಿಲ್ಲ. ಅದಕ್ಕೆ ಈ 2 ದೇಶಗಳು ಇಂದಿಗೂ ಕೂಡ ಬದ್ಧ ವೈರಿಗಳಾಗಿದ್ದಾವೆ. ನಮಗೆ ಮತ್ತು ಪಾಕಿಸ್ತಾನಕ್ಕೆ ಹೇಗೆ ಶತ್ರುತ್ವ ಇದೆಯೋ ಅದಕ್ಕಿಂತ ಹೆಚ್ಚು ಈ 2 ದೇಶಗಳ ನಡುವೆ ವೈರತ್ವ ಅನ್ನೋದು ಇದೆ. ನಾರ್ತ್ ಕೊರಿಯಾ ದೇಶ ಬೇರ್ಪಟ್ಟಿದ್ದರಿಂದ ಹಿಡಿದು ಇಲ್ಲಿಯವರೆಗೆ ಒಂದೇ ಒಂದು ಫ್ಯಾಮಿಲಿ ಆ ದೇಶವನ್ನ ಆಳ್ವಿಕೆ ಮಾಡ್ತಾ ಇದೆ. ಎಲ್ಲರಿಗಿಂತ ಮೊದಲು ಕಿಮ್ ಫ್ಯಾಮಿಲಿಗೆ ಸೇರಿದ್ದ ಕಿಮ್ ಇಲ್ ಸಂಗ್ ಆ ದೇಶವನ್ನ ಆಳ್ವಿಕೆ ಮಾಡ್ತಾರೆ. ಅದಾದ ನಂತರ ಕಿಮ್ ಜಾಂಗ್ ಇಲ್ ಮತ್ತೆ ಇವಾಗ ಆ ದೇಶವನ್ನ ರೋಲ್ ಮಾಡ್ತಾ ಇರೋದು ಕಿಮ್ ಇಲ್ ಸಂಗ್ ನ ಮೊಮ್ಮಗ ಕಿಮ್ ಜಾಂಗ್ ಉನ್. ಹೀಗೆ ಒಂದೇ ಫ್ಯಾಮಿಲಿಯ ಮೆಂಬರ್ಸ್ ಆ ದೇಶವನ್ನ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಾರ್ತ್ ಕೊರಿಯಾದಲ್ಲಿರುವಂತಹ ಕೆಲವೊಂದಿಷ್ಟು ರೂಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 2004ರಲ್ಲಿ ನಾರ್ತ್ ಕೊರಿಯಾ ಸನ್ ಗ್ಲಾಸ್ ಗಳನ್ನ ಮತ್ತೆ ಮದುವೆಯಲ್ಲಿ ಹಾಕುವಂತಹ ಈ ರೀತಿ ಡ್ರೆಸ್ ಗಳನ್ನ ಬ್ಯಾನ್ ಮಾಡುತ್ತೆ. ಅಲ್ಲಿ ಮೆಟ್ರೋ ಮತ್ತು ಪಬ್ಲಿಕ್ ಸ್ಟೇಷನ್ ಗಳಲ್ಲಿ ಮ್ಯೂಸಿಕ್ ಬದಲಾಗಿ ಈ ಕಿಮ್ ಫ್ಯಾಮಿಲಿಯ ಸ್ಪೀಚ್ ಅನ್ನ ಪ್ಲೇ ಮಾಡಲಾಗುತ್ತೆ. ಈ ಸ್ಪೀಚ್ ಪ್ಲೇ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಜೆಗಳು ಒಬ್ಬರಿಗೊಬ್ಬರು ಮಾತಾಡಬಾರದು. ಅಷ್ಟೇ ಅಲ್ಲ, ಸಣ್ಣ ಸೌಂಡ್ ಸಹ ಮಾಡಬಾರದು. ನಾರ್ತ್ ಕೊರಿಯಾದ ಜನರು ಸೌತ್ ಕೊರಿಯಾಗೆ ಸಂಬಂಧಿಸಿದ ಸಿನಿಮಾಗಳನ್ನ ಸಹ ನೋಡುವಂಗಿಲ್ಲ. ಹಾಗೇನಾದ್ರೂ ಒಂದು ವೇಳೆ ಸಿನಿಮಾಗಳನ್ನ ನೋಡಿದ್ರೆ ಅಂತವರಿಗೆ ಕಠಿಣವಾದ ಶಿಕ್ಷೆಗಳು ಇರುತ್ತವೆ. ಇಲ್ಲ ಅವರನ್ನ ತೆಗೆದುಕೊಂಡು ಹೋಗಿ ಲೇಬರ್ ಕ್ಯಾಂಪ್ ಗಳಲ್ಲಿ ಕೂಡಿ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಹೊರಗಿನ ಪ್ರಪಂಚದ ಸಂಸ್ಕೃತಿಗೆ ಇವರು ಮಾರಿ ಹೋಗಬಾರದು ಅಂತ ಈ ರೀತಿ ಮಾಡ್ತಾರೆ. ನಾರ್ತ್ ಕೊರಿಯಾದಲ್ಲಿ ನಮ್ಮ ಹಾಗೆ ಇಂಟರ್ನೆಟ್ ಇರುವುದಿಲ್ಲ, ಅಲ್ಲಿ ಇಂಟ್ರಾನೆಟ್ ಇರುತ್ತೆ. ಅಂದ್ರೆ ಅಲ್ಲಿನ ಜನರು ನೆಟ್ ಯೂಸ್ ಮಾಡಿ ಅವರ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಮಾತ್ರ ತಿಳಿದುಕೊಳ್ತಾರೆ. ಹೊರಗಿನ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಅವರಿಗೆ ತಿಳಿದುಕೊಳ್ಳೋಕೆ ಆಗೋದಿಲ್ಲ. ಸ್ನೇಹಿತರೆ, ನೀವು ಕೇಳಿದ್ರೆ ಆಶ್ಚರ್ಯ ಆಗ್ತೀರಿ. ಅಲ್ಲಿನ ಕೆಲವೊಂದಿಷ್ಟು ಜನರಿಗೆ ನಾರ್ತ್ ಕೊರಿಯಾ ಬಿಟ್ಟು ಹೊರಗೆ ಪ್ರಪಂಚ ಇದೆ, ಎಷ್ಟೋ ದೊಡ್ಡ ದೊಡ್ಡ ದೇಶಗಳು ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗಿರುವ ದೇಶಗಳು ಇದಾವೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿರುವ ಇಂಟರ್ನೆಟ್ ನಲ್ಲಿಯೂ ಸಹ ಬಹಳ ಕಠಿಣವಾಗಿ ಸರ್ವೆಯನ್ನ ಮಾಡ್ತಾ ಇರ್ತಾರೆ. ಪ್ರಜೆಗಳು ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಯಾವಾಗ್ಲೂ ಗಮನಿಸ್ತಾನೆ ಇರ್ತಾರೆ. ನಾರ್ತ್ ಕೊರಿಯಾದಲ್ಲಿ ಕೆಲಸವನ್ನ ಬದಲಿಸುವ ಆಗಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಡ್ರೈವರ್ ಕೂಡ ಆಗಬಹುದು, ಪೊಲೀಸ್ ಕೂಡ ಆಗಬಹುದು. ತನ್ನ ಅರ್ಹತೆಗೆ ಹಾಗೂ ಆಸಕ್ತಿಗೆ ತಕ್ಕ ಹಾಗೆ
ಏನು ಬೇಕಾದರೂ ಆಗಬಹುದು, ಯಾವ ಕೆಲಸ ಬೇಕಾದರೂ ಮಾಡಬಹುದು. ಆದರೆ ಉತ್ತರ ಕೊರಿಯಾದ ಸಂವಿಧಾನದಲ್ಲಿ ನಾಗರಿಕರಿಗೆ ಯಾವ ಕೆಲಸವನ್ನಾದರೂ ಮಾಡುವಂತಹ ಹಕ್ಕಿದೆ ಅಂತ ಬರೆಯಲಾಗಿದೆ. ಆದರೂ ಅದು ಸಂವಿಧಾನದಲ್ಲಿ ಮಾತ್ರ ಉಳಿದು ಹೋಗಿದೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು ಎಂಬುದನ್ನ ಕಿಮ್ನ ಸರ್ಕಾರ ನಿರ್ಧರಿಸುತ್ತೆ. ತಾವು ಯಾವ ಕೆಲಸ ಮೊದಲು ಮಾಡ್ತಾ ಇರ್ತಾರೋ ಅದನ್ನೇ ಜೀವನ ಪರ್ಯಂತ ಮಾಡಬೇಕು. ಆಸಕ್ತಿ ಇಲ್ಲ ಅಥವಾ ಲಾಭ ಇಲ್ಲ ಅಂತ ಕೆಲಸವನ್ನ ಬದಲಾಯಿಸುವ ಹಾಗಿಲ್ಲ. ಇದು ಕೂಡ ಅಲ್ಲಿರುವಂತಹ ಒಂದು ನಿಯಮ. ನಮ್ಮ ದೇಶದಲ್ಲಿ ಸಂಬಂಧಿಕರು ಯಾರಾದರೂ ವಿದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ನಾವು ಅವರಿಗೆ ಸುಲಭವಾಗಿ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡಿ ಮಾತನಾಡಬಹುದು. ಆ್ಯಪ್ಗಳ ಮೂಲಕ ವಿಡಿಯೋ ಕಾಲನ್ನು ಮಾಡಿ ನೋಡಬಹುದು. ಆದರೆ ಉತ್ತರ ಕೊರಿಯಾದಲ್ಲಿ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡೋದು ಅಪರಾಧ. ಸಿಕ್ಕಿಬಿದ್ರೆ ವರ್ಷಾನುಗಟ್ಟಲೆ ಜೈಲಿಗೆ ಹಾಕಲಾಗುತ್ತೆ. 2018ರಲ್ಲಿ ಫ್ಯಾಕ್ಟರಿ ಮಾಲೀಕನೊಬ್ಬನನ್ನ ಹಿಡಿದು 1.5 ಲಕ್ಷ ಜನರ ಮುಂದೆನೆ ಗುಂಡನ್ನ ಆರಿಸಿಕೊಳ್ಳಲಾಗಿತ್ತು. ಏಕೆಂದ್ರೆ ಅವನು ತನ್ನ ಫ್ಯಾಕ್ಟರಿಯ ಬೇಸ್ಮೆಂಟ್ ನಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಂಡು 13 ಫೋನ್ಗಳನ್ನ ಇಟ್ಕೊಂಡು ಅವುಗಳ ಸಹಾಯದಿಂದ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡ್ತಿದ್ದ. ಯಾವುದೇ ಆಂತರಿಕ ಮಾಹಿತಿ ಹೊರಗಡೆ ಹೋಗಬಾರದು ಹಾಗೂ ಹೊರಗಿನವರ ಯಾವ ಪ್ರಭಾವವು ನಮ್ಮವರ ಮೇಲೆ ಬೀಳಬಾರದು ಅಂತ ಈ ರೀತಿ ಮಾಡ್ತಾರೆ. ಇನ್ನ ನಾರ್ತ್ ಕೊರಿಯಾದಲ್ಲಿ ಜನ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗ್ಬೇಕು ಅಂದ್ರೆ ಅನುಮತಿ ಪಡೆದಂತಹ ದಾಖಲೆಗಳನ್ನ ಹೊಂದಿರಬೇಕು. ಆಗ ಮಾತ್ರ ಪ್ರಯಾಣಿಕರು ಬೇರೆ ನಗರಕ್ಕೆ ಹೋಗಬಹುದು. ನಮ್ಮ ದೇಶದಾಗೆ ಬೆಂಗಳೂರಿನ ವ್ಯಕ್ತಿ ದೆಹಲಿಗೆ, ದೆಹಲಿಯ ವ್ಯಕ್ತಿ ಉತ್ತರ ಪ್ರದೇಶಕ್ಕೆ, ಉತ್ತರ ಪ್ರದೇಶದ ವ್ಯಕ್ತಿ ಆಂಧ್ರ ಪ್ರದೇಶಕ್ಕೆ, ಆಂಧ್ರ ಪ್ರದೇಶದ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ನೆಲೆಸುವ ಹಾಗೆ ಅಲ್ಲಿ ಅವಕಾಶ ಇಲ್ಲ. ನಾವಿಲ್ಲಿ ಬಣ್ಣ, ನಂಬರ್ ಮತ್ತು ಯಾವುದೇ ಚಿಹ್ನೆಯನ್ನ ಲಕ್ಕಿ ಅಂತ ಭಾವಿಸುತ್ತೇವೆ. ಹಾಗೇನೆ ನಾರ್ತ್ ಕೊರಿಯಾದಲ್ಲಿ ತ್ರಿವಳಿ ಮಕ್ಕಳು ಜನಿಸಿದ್ರೆ ಅದನ್ನ ಲಕ್ಕಿ ಅಂತ ಪರಿಗಣಿಸಲಾಗುತ್ತೆ. ಆದರೆ ಹಾಗೆ ಜನಿಸಿದಂತಹ ಮಕ್ಕಳನ್ನ ಅವರ ಎತ್ತ ತಂದೆ ತಾಯಿಗೆ ಕೊಡೋದಿಲ್ಲ. ಸರ್ಕಾರನೇ ಅವರನ್ನ ವಶಕ್ಕೆ ಪಡೆದು ಬೆಳೆಸುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಮಹಿಳೆ ಹೊಟ್ಟೆಯಲ್ಲಿ 3 ಮಕ್ಕಳು ಇರೋದು ಗೊತ್ತಾದ ತಕ್ಷಣ ಕಿಮ್ ಸರ್ಕಾರ ಹೆರಿಗೆಗೆ ಸ್ವಲ್ಪ ಮುಂಚಿತವಾಗಿ ಮಕ್ಕಳ ತಾಯಿಯನ್ನ ರಾಜಧಾನಿ ಪಿಯೋಗಾಗೆ ಕರೆದುಕೊಂಡು ಬಂದು ಅಲ್ಲಿ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತೆ. ಮತ್ತೆ ತ್ರಿವಳಿ ಮಕ್ಕಳು ಜನಿಸಿದ ಮೇಲೆ ಅವರ ತಾಯಿಯನ್ನ ಮರಳಿ ಅವರ ಮನೆಗೆ ಕಳುಹಿಸಿ ಮಕ್ಕಳನ್ನ 4 ವರ್ಷದವರೆಗೂ ರಾಜಧಾನಿಯಲ್ಲಿ ಇಟ್ಟುಕೊಂಡು ಸಾಕಲಾಗುತ್ತೆ. ತಾಯಿಯನ್ನ ಕಳಿಸಿಕೊಡುವಂತಹ ಮೊದಲು ತ್ರಿವಳಿಗಳನ್ನ ಅದೃಷ್ಟ ಅಂತ ಪರಿಗಣಿಸಿ ತಾಯಿಗೆ ಚಿನ್ನದ ಉಂಗುರವನ್ನ ಗಿಫ್ಟ್ ಮಾಡಿ ಕಳಿಸಲಾಗುತ್ತೆ. ಇದು ಕೂಡ ಅಲ್ಲಿರುವಂತಹ ಒಂದು ವಿಚಿತ್ರ ನಿಯಮ. ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೂ ಸಹ ದೆಹಲಿಗೆ ಹೋಗಿ ನೆಲೆಸಬಹುದು. ನಿಮ್ಮೂರನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಯಾರು ನಮ್ಮನ್ನ ಕೇಳೋದಿಲ್ಲ. ಆದರೆ ಉತ್ತರ ಕೊರಿಯಾದ ರಾಜಧಾನಿಗೆ ಭೇಟಿಯನ್ನು ಕೊಡುವುದಕ್ಕೆ ಸಾಮಾನ್ಯ ಜನರಿಗೆ ಅನುಮತಿ ಇಲ್ಲ. ಅಲ್ಲಿ ಯಾರಾದ್ರೂ ವಾಸ ಮಾಡೋದಕ್ಕೆ ಬಯಸಿದ್ರೆ ಸರ್ಕಾರದಿಂದ ವಿಶೇಷ ಅನುಮತಿಯನ್ನ ಪಡೆಯಬೇಕಾಗುತ್ತೆ. ಈ ಒಂದು ನಿಯಮ ಯಾಕಂದ್ರೆ ತಾನಿರುವಂತಹ ನಗರದಲ್ಲಿ ಬರೀ ಶ್ರೀಮಂತರು ಗಣ್ಯರು ಮಾತ್ರ ಇರಬೇಕು, ಸಾಮಾನ್ಯ ಬಡ ಜನ ಇಲ್ಲಿ ವಾಸ ಮಾಡಬಾರದು ಎಂಬುದು ಈ ಸರ್ವಾಧಿಕಾರಿ ಕಿಮ್ನ ಆದೇಶ. ಇನ್ನ ಅಲ್ಲಿ ಯಾವುದೇ ಧರ್ಮ ಇಲ್ಲ. ಕಿಮ್ ಜಾಂಗ್ ಉನ್ ಮತ್ತು ಅವರ ಕುಟುಂಬನೇ ಅಲ್ಲಿ ಧರ್ಮ, ದೇವರು ಎಲ್ಲವೂ. ಅದಕ್ಕಾಗಿಯೇ ಉತ್ತರ ಕೊರಿಯಾದ ಸರ್ಕಾರ ಅಲ್ಲಿ ನಾಸ್ತಿಕತೆಯನ್ನ ಬೋಧಿಸುತ್ತೆ. ಯಾರಾದ್ರೂ ಬೈಬಲ್ ಅಥವಾ ಇತರ ಧರ್ಮ ಗ್ರಂಥವನ್ನ ಪಾಲನೆ ಮಾಡುವುದು ಕಂಡು ಬಂದ್ರೆ ಮೊದಲು ಅವರನ್ನ ಬಂಧಿಸಲಾಗುತ್ತೆ. ನಂತರ ವಿಚಾರಣೆ ಮಾಡಿ ಅವರನ್ನ ಕೊಂದು ಹಾಕಲಾಗುತ್ತೆ. ಈ ಒಂದು ನಿಯಮ ಬೇರೆ ದೇಶದಿಂದ ಅಲ್ಲಿಗೆ ಭೇಟಿ ಕೊಡುವಂತಹ ವಿದೇಶಿಯರಿಗೂ ಸಹ ಅನ್ವಯಿಸುತ್ತೆ. ನಮ್ಮಲ್ಲಿ ಹಾಗೆ ಅಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಸಮಾಜವಾದಿ ಪಕ್ಷ, ಆಮ್ ಆದ್ಮಿ ಪಾರ್ಟಿ ಅಂತ ಸಾವಿರಾರು ಅಭ್ಯರ್ಥಿಗಳಲ್ಲಿ ಚುನಾವಣೆ ಕಣದಲ್ಲಿ ಇರೋದಿಲ್ಲ. ಕೊರಿಯಾ ದೇಶದಲ್ಲಿ ಚುನಾವಣೆಗಳು ನಡೆಯುತ್ತವೆ, ಮತದಾನ ಕೂಡ ಮಾಡಲಾಗುತ್ತೆ. ಆದರೆ ತಮಾಷೆ ಸಂಗತಿ ಏನು ಅಂತಂದ್ರೆ ಅಲ್ಲಿ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಅಭ್ಯರ್ಥಿ ನಿಲ್ತಾನೆ. ಇಡೀ ನಾರ್ತ್ ಕೊರಿಯಾದಲ್ಲಿ ಯಾವುದೇ ವ್ಯಕ್ತಿ 17 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅವರು ಮತದಾನ ಮಾಡೋದು ಕಡ್ಡಾಯ. ಮತದಾನ ಮಾಡದೇ ಇದ್ದರೆ ಗಲ್ಲು ಶಿಕ್ಷೆ ಪಕ್ಕ. ಅದಕ್ಕಾಗಿಯೇ ಉತ್ತರ ಕೊರಿಯಾದಲ್ಲಿ ಯಾವಾಗಲೂ 100% ಮತದಾನ ಆಗುತ್ತೆ. ಆ 100% ಮತಗಳೆಲ್ಲ ಈ ಕಿಮ್ ಜಾಂಗ್ ಉನ್ಗೆ ಬಿದ್ದಿರುತ್ತವೆ. ಇನ್ನು ಮುಂದಿನ ನಿಯಮ, ಉತ್ತರ ಕೊರಿಯಾದಲ್ಲಿ ವಾಸ ಮಾಡುವಂತಹ ಜನರು ತಮ್ಮ ತಮ್ಮ ಮನೆಗಳಲ್ಲಿ ದೇಶದ ನಾಯಕನ ಭಾವಚಿತ್ರಗಳನ್ನು ಹಾಕುವುದು ಕಡ್ಡಾಯವಾಗಿದೆ. ಹಾಕದಿದ್ದರೆ ಅಲ್ಲಿನ ಜನರಿಗೆ ಬರೀ ಜೈಲು ಮಾತ್ರ ಅಲ್ಲ, ಮರಣ ದಂಡನೆಯನ್ನು ಕೂಡ ವಿಧಿಸಲಾಗುತ್ತೆ. ಜನವರಿ 9, 2020 ಇಬ್ಬರು ಮಕ್ಕಳ ತಾಯಿ
ತನ್ನ ಮನೆಯಿಂದ ಹೊರಗಡೆ ಇರುವಾಗ ತನ್ನ ಮನೆಯಿಂದ ಹೊಗೆ ಬರ್ತಿರೋದನ್ನ ನೋಡಿದ್ಲು. ತಕ್ಷಣ ಆಕಿ ಒಳಗಡೆ ಓಡಿ ಬಂದು ತನ್ನ 2 ಮಕ್ಕಳನ್ನ ಎತ್ಕೊಂಡು ಹೊರಗಡೆ ಓಡಿ ಬಂದಿದ್ಲು. ಅವರ ಜೀವ ಏನೋ ಉಳಿದಿತ್ತು. ಆದರೆ ಮಕ್ಕಳ ಜೊತೆ ಮನೆಯಲ್ಲಿ ಇದ್ದಂತಹ ಸರ್ವಾಧಿಕಾರಿಗಳ ಫೋಟೋಗಳನ್ನ ರಕ್ಷಣೆ ಮಾಡಿರಲಿಲ್ಲ ಎಂಬ ಕಾರಣದಿಂದ ಆಕೆಯನ್ನ ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ಬೆಂಕಿಯಿಂದ ಬಚಾವಾದ್ರೂ ಕೂಡ ಆಕೆ ಅಲ್ಲಿನ ವಿಚಿತ್ರ ಕಾನೂನಿನಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಫ್ಯಾಷನ್ ಅನ್ನ ಅನುಸರಿಸಬಾರದು ಎಂಬ ನಿಯಮ ಕೂಡ ಉತ್ತರ ಕೊರಿಯಾದಲ್ಲಿ ಇದೆ. ಈ ರೀತಿಯ ಶಾರ್ಟ್ಸ್ ಅನ್ನು ಕೂಡ ಧರಿಸುವಂತಿಲ್ಲ, ಲೆದರ್ ಕೋಟ್ ಗಳನ್ನ ಹಾಕುವಂತಿಲ್ಲ. ಕಿಮ್ ಜಾಂಗ್ ಉನ್ ಧರಿಸುವಂತಹ ಅಗಲವಾದ ಪ್ಯಾಂಟ್ ಅನ್ನ ಇತರರು ಅನುಕರಣೆ ಮಾಡುವಾಗಿಲ್ಲ. ಪಾಶ್ಚಿಮಾತ್ಯ ಶೈಲಿಯ ಪರ್ಸ್ ಅಥವಾ ಬ್ಯಾಗ್ ಅನ್ನು ಕೂಡ ಕೊಂಡೊಯ್ಯೋದಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರ ಕೂದಲು ಸೊಂಟದ ಕೆಳಗೆ ಹೋಗುವಷ್ಟು ಉದ್ದವಾಗಿರಬಾರದು. ಕೂದಲಿಗೆ ಕಲರ್ ಅನ್ನ ಹಾಕುವಂತಿಲ್ಲ. ಈ ರೀತಿಯ ಹೈ ಹೀಲ್ಸ್ ಅನ್ನ ಧರಿಸುವುದಕ್ಕೆ ಅಲ್ಲಿ ಅನುಮತಿ ಇಲ್ಲ. ನೈಕಿ, ಅಡಿಡಾಸ್, ಪೂಮಾದಂತಹ ಬ್ರ್ಯಾಂಡ್ ಬಟ್ಟೆಗಳನ್ನ ಹಾಗೂ ಶೂಗಳನ್ನ ಕೂಡ ಹಾಕಬಾರದು. ಇದೆಲ್ಲವನ್ನ ಕೂಡ ಸರಿಯಾಗಿ ನಿಭಾಯಿಸುವುದಕ್ಕೆ ಕಿಮ್ ಒಂದು ಫ್ಯಾಷನ್ ಪೊಲೀಸ್ ಅನ್ನುವಂತಹ ಇಲಾಖೆಯನ್ನ ರಚಿಸಿದ್ದಾನೆ. ರಸ್ತೆಯಲ್ಲಿ ಹೋಗುವಾಗ ತಡೆದು ಅಥವಾ ಯಾವುದೇ ಸಮಯದಲ್ಲಾದರೂ ಕೂಡ ಆ ಫ್ಯಾಷನ್ ಪೊಲೀಸ್ ಮನೆಗೆ ನುಗ್ಗಿ ಯಾರು ನಿಯಮಗಳನ್ನ ಮುರಿದಿಲ್ವಾ ಅಂತ ಚೆಕ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಅಲ್ಲಿ ಪ್ರತಿಯೊಬ್ಬ ರೋಲರ್ ತಮ್ಮ ಪದವಿಯನ್ನ ಕಾಪಾಡೋದಕ್ಕೋಸ್ಕರ ಆ ದೇಶದಲ್ಲಿ ಅತ್ಯಂತ ಕಠಿಣವಾದ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಇಂತಹ ಕಷ್ಟವಾದ ರೂಲ್ಸ್ ಗಳು ಮತ್ತೆ ಶಿಕ್ಷೆಗಳನ್ನ ಯಾಕೆ ತಂದಿರ್ತಾರೆ ಅಂದ್ರೆ ಅಲ್ಲಿರುವಂತಹ ಪ್ರಜೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ. ಅಲ್ಲಿನ ಪ್ರಜೆಗಳು ಸೌತ್ ಕೊರಿಯಾಕ್ಕೆ ಅಥವಾ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಬಾರ್ದು ಅಂತ ಹೇಳಿ ಈ ವಿಚಿತ್ರವಾದ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಒಂದು ವೇಳೆ ಅಲ್ಲಿನ ಜನರು ಹೊರಗಿನ ಸಂಸ್ಕೃತಿಗೆ ಮಾರಿ ಹೋದ್ರೆ ಅಲ್ಲಿನ ಲೀಡರ್ನ ಮೇಲೆ ದಂಗೆ ಏಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಇಂದಿಗೂ ಸಹ ಆ ದೇಶದಲ್ಲಿ ಕಠಿಣವಾದ ಮತ್ತು ವಿಚಿತ್ರವಾದ ಎಷ್ಟೋ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸ್ನೇಹಿತರೆ, ಈವರೆಗಿನ ಮಾಹಿತಿ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ನಾರ್ತ್ ಕೊರಿಯಾದಲ್ಲಿರುವ ವಿಚಿತ್ರ ನಿಯಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.